ದೆಹಲಿಯ ಪಾಲಂ ಏರ್ ಬೇಸಿಗೆ ಬಂದಿಳಿದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಬಿಡಿಸಿಡಬೇಕು ಶಿಷ್ಟಾಚಾರಗಳನ್ನು ಬದಿಗೊತ್ತಿ. ಇದು ನಡೀತಾ ಇರುತ್ತೆ ಆವಾಗವಾಗ. ಶಿಷ್ಟಾಚಾರಗಳನ್ನು ಬದಿಗೊತ್ತಿ ತಾವೇ ಸ್ವತಃ ಅಲ್ಲಿಗೆ ಹೋಗಿ ಶೇಖ್ ಮೊಹಮ್ಮದ್ರನ್ನು ಬರಮಾಡಿಕೊಂಡರು. ಇದೇನೋ ಅಂದರೆ ಏನೋ ಮಾತಾಡೋದಕ್ಕಿದೆ, ಒಂಚೂರು ಅರ್ಜೆಂಟ್ ಬಂದು ಹೋಗಿ ಅಂತ ಕರೆದಂಗಿತ್ತು ಈ ಭೇಟಿ. ಆನಂತರ ಒಂದೇ ಕಾರಲ್ಲಿ ಹೋದರು. ಈ ಗಾಜಾ ಪೀಸ್ ಕಮಿಟಿ ಮೀಟಿಂಗ್ ನಡೆಯೋದಿದೆ. ಗಾಜಾ ಪೀಸ್ ಕಮಿಟಿ ಇಸ್ರೇಲ್ ಗಾಜಾ ಮಧ್ಯದ ಕದನವನ್ನು ನಿಲ್ಲಿಸಿ ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಡೊನಾಲ್ಡ್ ಟ್ರಂಪ್ ಸಾಹೇಬರು ತೆಗೆದುಕೊಂಡಿರುವಂಥ ಒಂದು ಇನಿಸಿಯೇಷನ್. ಅದರಲ್ಲಿ ಅನೇಕರನ್ನು ಕರೆದಿದ್ದಾರೆ. ಅದರಲ್ಲಿ ಶೇಖ್ ಮೊಹಮ್ಮದ್ ಕೂಡ ಇದ್ದಾರೆ. ಆ ವಿಷಯದ ಚರ್ಚೆಗಿರಬಹುದು ಅಂತ ಮಾತಿರೋದು. 4:20ಕ್ಕೆ ಬಂದು ಹೇಳಿದ್ರು ಡೆಲ್ಲಿ ಪಾಲಂ ಏರ್ ಬೇಸಿಗೆ. 6 ಗಂಟೆಗೆ ಹೊರಟುಬಿಟ್ರು. ಲೆಸ್ ದೆನ್ 2 hours. ಅದರ ಮಧ್ಯದಲ್ಲಿ ಅನೇಕ ಅಫಿಷಿಯಲ್ ಚರ್ಚೆಗಳು ನಡೆದು ಪಾಲಂ ಏರ್ ಬೇಸಿಗೆ ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರಮಾಡಿಕೊಂಡು ಒಂದೇ ಕಾರಲ್ಲಿ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಬಂದಿದ್ದು ಇಂಟ್ರೆಸ್ಟಿಂಗ್ ಇತ್ತು. ರಕ್ಷಣೆ, ವ್ಯಾಪಾರ, ಇಂಧನ, ಪ್ರಾದೇಶಿಕ ಭದ್ರತೆ ಈ ವಿಷಯಗಳ ಚರ್ಚೆಗೆ ಬಂದವು ಅಂತಾರೆ. ಪ್ರಧಾನಮಂತ್ರಿಗಳ ವಿಶೇಷ ಆಹ್ವಾನದ ಮೇರೆಗೆ UAE ಅಧ್ಯಕ್ಷರು ಬಂದಿದ್ದು. ಇದು ಅಧ್ಯಕ್ಷರಾದ ನಂತರ 3ನೇ ಭೇಟಿ ಅವ್ರದ್ದು. 3ನೇ ಭೇಟಿ. ಇರಾನು ಅಮೇರಿಕಾ ಮಧ್ಯದಲ್ಲಿ ಗಲಾಟೆ ಆಗ್ತಿದೆ. ಗಾಜಾ ಸ್ಟೆಬಿಲಿಟಿ ಬರ್ತಿಲ್ಲ. ಯಮನ್ನಲ್ಲಿ ಸಮಸ್ಯೆಗಳ ಬಗೆಹರಿತಾ ಇಲ್ಲ. ಈ ಸಂದರ್ಭದಲ್ಲಿ ಗಾಜಾ ಪೀಸ್ ಕಮಿಟಿ ಅಂತ ಒಂದು ಇನಿಷಿಯೇಟಿವನ್ನು ಡೊನಾಲ್ಡ್ ಟ್ರಂಪ್ ತಗೊಳ್ಳೋದಕ್ಕೆ ಹೊರಟಿದ್ದಾರೆ. ಆ ವಿಷಯದ ಚರ್ಚೆ ಆಗಿದೆ ಅಂತ ಸುದ್ದಿ ಇದೆ. ಬಟ್ 2 ತಾಸಿಗೆ ಒಂದು ದೇಶದ ನೇತೃತ್ವ, ಒಂದು 7 ದೇಶಗಳ ಒಕ್ಕೂಟದ ನೇತೃತ್ವ ವಹಿಸಿಕೊಂಡಂಥವ್ರು ಬಂದು ಹೋಗಿದ್ದು ಒಂದು ಇಂಟ್ರೆಸ್ಟಿಂಗ್ ಅನಿಸಿದ ಕಾರಣಕ್ಕಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. 2 ಗಂಟೆಯ ಭೇಟಿಗೆ